ವಿಸ್ತಾರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ವೀಕೆಂಡ್ ಬಂತು ಅಂದರೆ ಯಾವ ಗೆಸ್ಟ್ ಇವತ್ತು ಬಂದು ಮಾತಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿರಬಹುದು. ಸದ್ಯಕ್ಕೆ ನಮ್ಮ ಜೊತೆಗೆ ರ್ಯಾಪರ್ ಅಂತ ಹೇಳ, ಸಿಂಗರ್ ಅಂತ ಹೇಳ, ಆ್ಯಕ್ಟರ್ ಅಂತ ಹೇಳ ಗೊತ್ತಾಗ್ತಿಲ್ಲ, ಬಟ್ ಎಲ್ಲವನ್ನ ಒಳಗೊಂಡಿರುವಂಥ ನವರಸ ನಾಯಕ ನಮ್ಮ ಚಂದನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಚಂದನ್. ನನಗೆ ನವರಸ ನಾಯಕ ಅಂತ ಅದಿರಲಿ, ಇವಾಗಿನ ಟ್ರೆಂಡಿ ಹಂಗ. ಓಕೆ, ಸದ್ಯಕ್ಕೆ ನಿಮ್ಮ ಒಂಟಿ ಲೈಫ್ ಹೆಂಗ್ ನಡೀತಾ ಇದೆ ಅಂತ? ಚೆನ್ನಾಗಿ ಆಗ್ತಾ ಇದೆ. ಅಂದರೆ ವೆರಿ ನ್ಯೂ, ಇವಾಗ ಹೊಸದಾಗಿ ಮತ್ತೆ ಶುರುವಾಗಿದೆ ಲೈಫು. ಶಿರಡಿಗೆ ಹೋಗಿ ಬಂದೆ, ದೇವಸ್ಥಾನಕ್ಕೆ ಹೋಗಿ ಬಂದೆ, ಶನಿ ಸಿಂಗಾಪುರ ಹೋಗಿ ಬಂದೆ. ಸ್ವಲ್ಪ ಮನಸ್ಸು ಸ್ವಲ್ಪ ಹಗೂರಾಗಿದೆ. ಸೊ ನಾನು ಕೇಳ್ತಾ ಇದ್ದೀನಿ, ನೀವು ಮುಂಚೆ ರ್ಯಾಪರ್ ಆಗಿದ್ರಿ ಸ್ಟಾರ್ಟಿಂಗು, ಆಮೇಲೆ ಸಿಂಗರ್ ಆದ್ರಿ, ಈಗ ಆ್ಯಕ್ಟ್ರು. ಒನ್ಸ್ ಹಿಂತಿರುಗಿ ನೋಡಿದರೆ ನಿಮ್ಮ ಜರ್ನಿ ಇದೆಯಲ್ಲ, ಅದೊಂದು ತುಂಬ ದೊಡ್ಡ ಕತೆ ಅಂತ ಹೇಳ್ಬೋದು. ಅದರಲ್ಲಿ ಸಾಕಷ್ಟು ಏಳು ಬೀಳುಗಳು ಎಲ್ಲ ಇತ್ತು. ಬಟ್ ಹೆಂಗೆ ಅನಿಸುತ್ತೆ ಇವತ್ತಿನ ಈ ಸಿಚುವೇಶನ್, ಹೀರೋ ಆಗಿ ನಿಂತಿದ್ದೀರಾ, ಆ ಫೀಲ್ ಹೇಗೆ ಕೊಡ್ತಾ ಇದೆ ಅಂತ ಹೇಳಿ? ಇಲ್ಲ, ಅಂದರೆ ಇವಾಗ ಇನ್ನೂ ಆ್ಯಕ್ಟ್ರ್ ಆಗಿ ನಾನು ಹೊರಗಡೆ ಬರಬೇಕು, ಬಂದು ಜನಗಳ ಒಂದು ರೆಸ್ಪಾನ್ಸ್ ತೊಗೋಬೇಕು ಫಸ್ಟು. ಅಲ್ಲಿವರೆಗೂ ನನಗಿನ್ನೂ ನಾನು ಆ್ಯಕ್ಟ್ರ್ ಅಂತ ನಾನಿನ್ನೂ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಸೊ ಹೌದು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ, ಜುಲೈ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬಟ್ ಸ್ಟಿಲ್ ಸಿನಿಮಾನ ಜನ ಥಿಯೇಟ್ರಿಗೆ ಬಂದು ನೋಡಿ ಚಂದನ್ ಶೆಟ್ಟಿ ಆ್ಯಕ್ಟ್ ಮಾಡಬಲ್ಲ ಅಂತ ಅವ್ರ ಸರ್ಟಿಫಿಕೇಟ್ ಕೊಡೋವರೆಗೂ ನನಗೆ ನಾನು ಆ್ಯಕ್ಟ್ರ್ ಅಂತ ನಾನು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಆದರೂ ಒಂದು ಇದೆಯಲ್ಲ, ಇನ್ನೂ ಸಾಧಿಸ್ಬೇಕು ಅಥವಾ ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ನಿಮ್ಮಲ್ಲಿ ಇರಬಹುದು. ಅದು ಕಾಣುತ್ತೆ ಕೂಡ ನಿಮ್ಮ ಒಂದು ಕೆಲಸದಲ್ಲಿ. ಏನಾದರೂ ಭಯ ಏನಾದರೂ ಕಾಡ್ತಾ ಇದೆಯಾ? ಖಂಡಿತ ಭಯ ಇದೆ. ಬಟ್ ಭಯ ಪಡ್ಕೊಂಡು ಮನೇಲಿ ಕೂರೋಕ್ಕಾಗಲ್ಲ. ಸೊ ಲೈಫ್ ಅಂದ್ರೇ ಚಾಲೆಂಜಸ್ಸು, ಎವ್ರಿ ಡೇ ಚಾಲೆಂಜಸ್. ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರೋವರೆಗೂ ನಿಮಗೆ ಮತ್ತೊಂದು ಲೆವೆಲ್ ಸಾಧನೆ ಮಾಡೋಕ್ಕಾಗಲ್ಲ. ಇವಾಗ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿಬಿಡುತ್ತೆ. ಕೆಲವರು ಒಂದು ಕಂಪ್ನಿಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ಅವ್ನಿಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿರುತ್ತೆ. ಮ್ಯಾನೇಜರ್ ಫ್ರೆಂಡ್ ಇರ್ತಾರೆ, ಅವ್ರ ಕಲೀಗ್ಸ್ ಎಲ್ಲ ಫ್ರೆಂಡ್ಸ್ ಇರ್ತಾರೆ. ಯಾಕಪ್ಪ ಇಲ್ಲೇ ಚೆನ್ನಾಗಿದೆಯಲ್ಲ, ಹಿಂಗೆ ಇದ್ಬಿಡೋಣ, ಇಷ್ಟೇ ಸಂಬಳ ಸಾಕು ಸಾಕು, ಇಷ್ಟಲ್ಲ ಎಲ್ಲ ಚೆನ್ನಾಗಿದೆ ಅಲ್ಲ ಅಂತ. ಬಟ್ ಅವನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಸಂಬಳ ಜಾಸ್ತಿ ಮಾಡ್ಕೋಬೇಕು ಅಂತಂದಾಗ ಅವ್ರ ಮ್ಯಾನೇಜರ್ನೇ ಎದುರಾಕೋಬೇಕಾಗತ್ತೆ ಅವನು, ಅಲ್ವಾ? ಸೊ ಆ ರೀತಿ ಲೈಫ್ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಲೇಬೇಕು. ಅದು ಮನುಷ್ಯ ಆಗಿ ಹುಟ್ಟಾದ್ಮೇಲೆ ಅವ್ನು ಸಾಧನೆ ಮಾಡ್ತಾನೆ ಇರಬೇಕು ಲೈಫ್ ಲಾಂಗ್ ಅನ್ನೋದು ನನ್ನ ಒಂದು ಪಾಲಿಸಿ. ನೆಕ್ಸ್ಟ್ ಗೋಲ್ ಏನು ಅಂತ? ನೆಕ್ಸ್ಟ್ ಇವಾಗ ಆ್ಯಕ್ಟರ್ ಆಗಿ ಜನದ ಹತ್ರ ನಾನು ಸರ್ಟಿಫಿಕೇಟ್ ತೊಗೋಬೇಕು. ಚಂದನ್ ಶೆಟ್ಟಿ ಈಸ್ ಅ ಗುಡ್ ಆ್ಯಕ್ಟರ್ ಅಂತ ಜನ ನನಗೆ ಸರ್ಟಿಫಿಕೇಟ್ ಕೊಡಬೇಕು. ಅದೇ ನನ್ನ ನೆಕ್ಸ್ಟ್ ಏಮ್. ಸೊ ಇಫ್ ಯು ಡೋಂಟ್ ಮೈಂಡ್, ಈ ಪ್ರಶ್ನೆಯನ್ನು ನಾನು ಕೇಳ್ತಿದ್ದೀನಿ. ನಿಮ್ಮ ಊರನ್ನು ನೀವು ಬಿಟ್ಟು ಬರ್ತೀರಾ, ಏನೋ ಅಚೀವ್ ಮಾಡಬೇಕು ಅಂತನಾ, ಅಥವಾ ನೀವು ನಿಮ್ಮ ಊರನ್ನು ಬಿಟ್ಟು ಬರೋಕ್ಕೆ ರೀಸನ್ ಏನು ಅಂತ ಹೇಳಿ? ಅದೇ ರೀಸನ್ ಏನು ಅಂತ ಹೇಳಿದ್ರೆ, ಆ ಟೈಮಲ್ಲಿ ನಮ್ಮ ತಂದೆ ಅವರ ಬ್ಯಾಡ್ ಟೈಮ್ ಅನಿಸುತ್ತೆ. ಊರಲ್ಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಏನಕ್ಕೆ ಅಂತ ಹೇಳಿದ್ರೆ ಬಿಸ್ನೆಸ್ಗೋಸ್ಕರನೇ. ಸೊ ಎಲ್ಲೋ ಒಂದು ಕಡೆ ಆ ಒಂದು ಸಾಲದ ಹೊರೆ ನಮ್ಮ ತಂದೆಯವರಿಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ದಲೆ, ಸೊ ನಮ್ಗೆ ಅಲ್ಲೊಂದು ಅಂಗಡಿ, ಒಂದು ಮನೆ ಇತ್ತು ಊರಲ್ಲಿ. ಸೊ ಅದನ್ನೆಲ್ಲ ಕೊಟ್ಟರು. ಸೊ ಅದಾದಮೇಲೆ ಆ ಊರಲ್ಲಿರೋ ಅವಶ್ಯಕತೆ ಬರಲಿಲ್ಲ. ಐ ಮೀನ್ ಹಂಗಿರೋಕ್ಕಾಗಲ್ಲ, ಯಾಕಂದರೆ ಅಲ್ಲೇ ಹುಟ್ಟಿ ಬೆಳೆದಂಥ ಊರಲ್ಲಿ ಎಲ್ಲ ಕಳ್ಕೊಂಡ್ಮೇಲೆ ಅದೊಂದು ಫೀಲ್ ಇರುತ್ತೆ. ಅಲ್ಲಿ ಯಾರಿಗೂ ಮುಖ ಕೊಟ್ಟು ಮಾತಾಡೋಕ್ಕಾಗಲ್ಲ, ಅಂದರೆ ಫೇಸ್ ಮಾಡೋಕ್ಕಾಗಲ್ಲ, ಸಮಾಜನ ಫೇಸ್ ಮಾಡೋಕ್ಕಾಗಲ್ಲ. ಸೊ ಅದೇ ಥಾಟ್, ಓಕೆ ಬೇಡ, ಮೂವ್ ಆಗಿಬಿಡೋಣ, ಊರಿಂದನೇ ಬಿಟ್ಟು ಬಂದುಬಿಡೋಣ ಅಂತಂದ್ಬಿಟ್ಟು ಸೊ ಸಕಲೇಶ್ಪುರ ಬಿಟ್ಬಿಟ್ಟು ಹಾಸನಿಗೆ ಬಂದ್ವಿ. ಅವಾಗೇನಾದರೂ ನೋವಾಗಿತ್ತಾ? ಖಂಡಿತವಾಗ್ಲು ತುಂಬ, ನನಗೂ ಖಂಡಿತವಾಗ್ಲು ತುಂಬ ನೋವಾಗಿತ್ತು. ಬಟ್ ನನಗಿಂತ ನಮ್ಮ ತಂದೆ ತಾಯಿಯವರು ತುಂಬ ನೊಂದ್ಕೊಂಡ್ಬಿಟ್ಟಿದ್ರು. ಅದು ಯಾಕಂದರೆ ಹುಟ್ಟಿ ಬೆಳೆದ ಊರನ್ನ ಬಿಟ್ಟು ಬರೋದಿದೆಯಲ್ಲ, ದಟ್ ಈಸ್ ಅಂದರೆ ಏನೋ ಒಂದು ಅಲ್ಲಿ ಬೆಂಗಳೂರಲ್ಲಿ ದೊಡ್ಡ ಬಂಗ್ಲೆ ತೊಗೊಂಡ್ವಿ, ಅದಕ್ಕೆ ಅಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ಕೊಂಡು ಹೋಗೋದು, ಗರ್ವದಿಂದ ಹೇಳ್ಕೊಂಡು ಒಂದು ಖುಷಿಯಾಗಿ ಹೋಗ್ಬೋದು. ಬಟ್ ಎಲ್ಲ ಕಳ್ಕೊಂಡು ಹೊರಗಡೆ ಹೋಗೋದಿದೆಯಲ್ಲ, ಸೊ ದಟ್ ಈಸ್ ವೆರಿ ಟಫ್ ಸಿಚುಯೇಷನ್. ಇವತ್ತು ಅದೇ ಪ್ಲೇಸಿಗೆ ಹೋದಾಗ ಎಷ್ಟು ಖುಷಿ ಆಗುತ್ತೆ, ಒಂದು ಅಚೀವ್ ಮಾಡಿ ಹೋಗಿದ್ದೀರಾ. ಖಂಡಿತ ಸಖತ್ ಖುಷಿಯಾಗುತ್ತೆ. ನಾನು ಬಿಗ್ ಬಾಸ್ ಗೆದ್ಮೇಲೆ ಆ ಟ್ರೋಫಿ ಇಟ್ಕೊಂಡು ಮತ್ತೆ ಹೋಗಿದ್ದು ಅವಾಗಲೇ ಊರಿಗೆ. ಆ ಟ್ರೋಫಿ ಎತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಊರಲ್ಲಿ. ಯಾರ್ಯಾರು ನಮ್ಮನ್ನ ನೋಡಿ ಅಯ್ಯೋ ಪಾಪ ಆಚೆ ಹಿಂಗಾಗಬಾರ್ದಿತ್ತು ಇವ್ರಿಗೆ ಅಂತಂದವರೆಲ್ಲ ಮೆರವಣಿಗೆಯಲ್ಲಿ ನಾನು ಹಿಂಗೆ ನಿಂತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ನಿಂತ್ಕೊಂಡಿದ್ರು. ಅವರೆಲ್ಲ ನಾನು ನೋಡ್ಕೊಂಡು ಹೋಗಿದ್ದೀನಿ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ. ನಮ್ಮ ತಂದೆ ಪಕ್ಕದಲ್ಲಿ ನಿಲ್ಸ್ಕೊಂಡು ಅವರು ನನ್ನ ಶೀಲ್ಡಿಂಗ್ ಇಟ್ಕೊಂಡಿದ್ರು.
ಮೆರವಣಿಗೆಯಲ್ಲಿ ಅವ್ರು ಶೀಲ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಸೊ ಆ ಖುಷಿ ಬೇಕಿತ್ತು ನನಗೆ. ಅವ್ರ ಖುಷಿಲಿ ನಾನು ಖುಷಿ ಪಟ್ಟೆ. ಬಟ್ ನಿಮ್ಮ ಈ ಆಲ್ಬಮ್ ಜಗತ್ತಿದೆಯಲ್ವಾ, ಈ ಜರ್ನಿ ಇದೆಯಲ್ಲ, ಇದ್ರಲ್ಲಿ ನಿಮಗೆ ಖುಷಿ ಕೊಟ್ಟಿರೋದು, ತುಂಬ ಖುಷಿ ಕೊಟ್ಟಿದೆ ಈ ಹಾಡು ಅಂದರೆ ಯಾವುದು? ಯಾಕಂದರೆ ಎಲ್ಲನೂ ನಿಮ್ಮ ಕೂಸೆ. ಬಟ್ ಒಂದ್ರ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬ ಇಷ್ಟಪ್ಪ, ಈ ಹಾಡಿನ ಮೇಲೆ ತುಂಬ ಒಲವಿದೆ ಅಂದರೆ ಯಾವ ಹಾಡು? ಫಸ್ಟ್ ಸಾಂಗ್ ಏನೋ ಹಾಳಾಗೋದೆ. ಫಸ್ಟ್ ಸಾಂಗ್ ನನಗೆ ಎಷ್ಟು ಯೋಚನೆ ಮಾಡಿ ಬರ್ದಿದ್ದೀನಿ ಅಂದರೆ ಆ ಹಾಡನ್ನ ನಾನು ಯಾವ ಹಾಡಿಗೂ ಅಷ್ಟು ಟೈಮ್ ತೊಗೊಂಡೇ ಇಲ್ಲ. ಆಲ್ಮೋಸ್ಟ್ 1 ವರ್ಷ ನಾನು ಅದನ್ನ ಲಿರಿಕ್ಸ್ ಬರೆಯೋದು, ಬಿಸಾಕೋದು, ಲಿರಿಕ್ಸ್ ಬರೆಯೋದು. ಹುಟ್ಟಿದೆ ಹೆಂಗೆ ಆಗಿದ್ರೆ? ಆ ಫ್ರಸ್ಟ್ರೇಷನ್ನೇ ಹುಟ್ಟಿದ್ದು ನನಗೆ. ಏನಿದ್ರು ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪನಾರು ಒಳ್ಳೇದಾಗಬಾರ್ದು ನಮಗೆ, ದೇವ್ರು ನಮ್ಮ ಕಣ್ಣೇ ಬಿಡಲ್ವ ದೇವ್ರು ನಮ್ಮ ಮೇಲೆ ಅಂತ ಅಂದ್ಬಿಟ್ಟು ಫುಲ್ ಅದು ಎಷ್ಟು ಫ್ರಸ್ಟ್ರೇಷನ್ ಆಗೋದು ಅಷ್ಟೆಲ್ಲ ಬರ್ದ್ಬಿಟ್ಟಿದ್ದೀನಿ ಅಂದರೆ. ಈಗ ಇಷ್ಟೆಲ್ಲ ಬರ್ದಿದ್ದೀರಲ್ಲ, ಈ ಹಾಡಲ್ಲಿ ತುಂಬ ಕೆಟ್ಟದಾಗಿ ಬರ್ದಿರೋ ಹಾಡು ಯಾವುದು? ನಾನು ಕೆಟ್ಟದಾಗಿ ಬರ್ದಿದ್ದೀನಿ ಅನ್ನೋದು ಕ್ಲಿಕ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬರ್ದೀನಿ ಅನ್ನೋದು ಫ್ಲಾಪ್ ಆಗಿರುತ್ತೆ. ಬಟ್ ಯಾವುದೋ ಒಂದು ಮೂಡ್ ಇಲ್ಲದೆ ಬರ್ದು ಅದು ಆ ಥರದ್ದು ಕರಾಬು ಸಾಂಗು.